ಫಿಕ್ಸ್ ಆಗಿಲ್ಲ. ನೋಡೋಣ, ಹೋಗ್ತಾ ಇರೋಣ. ಯಾವುದು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮೇಡಮ್ಮು ಗೂಗಲ್ ಮಾಡ್ತಾ ಇದ್ದಾರೆ. ಅವರು ಗೂಗಲ್ ಮಾಡಿದ್ಮೇಲೆ ಹೋಗೋಣ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ನೀವು ಹೇಳ್ತೀರಿ. ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಹೇಳ್ರಿ. ವೆಲ್ಕಮ್ ಬ್ಯಾಕ್ ಟು ನೇರಾ ವ್ಲಾಗ್ಸ್. ಕಲ್ತ್ಕೊಂಡ್ಬಿಟ್ಟಿದಾರಪ್ಪ ಇವಾಗ ಇವರು. ಕಲ್ತ್ಕೊಂಡಿದ್ದಾರೆ ಚೆನ್ನಾಗಿ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ, ಸಬ್ಸ್ಕ್ರೈಬ್ ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ, ಸಾಕಾರ ನಗರ. ಕಾಂಟ್ಯಾಕ್ಟ್ ನಂಬರ್ ಅಂತ ಇದು ಮಾಡ್ರಿ. ಬರ್ತಾ ಇಲ್ಲಪ್ಪ. ಗದರಿಸ್ತಾವ್ರೆ ಗೂಗಲ್ ಕೊಡ್ರಿ. ಗೂಗಲ್ ಎಲ್ಲ ಸರ್ಚ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಬೇಗಡ. ನೀವು ಓಪನ್ ಮಾಡಿದ್ರಲ್ಲ, ನನ್ಗೆ ಅದಿದ್ರೆ ಸಾಕು ಲಿಂಕು. ಆ ಲಿಂಕ್ ತೋರಿಸಿ, ಅದರಲ್ಲೇ ಗೊತ್ತಾಗುತ್ತೆ ಓಪನ್ ಇದೆಯಾ ಇಲ್ವಾ ಅಂತ. ನೀನು ಅದನ್ನ ಶೇರ್ ಮಾಡು ನನ್ನ ಫೋನಿಗೆ. ಅಯ್ಯೋ, ಫಸ್ಟೇ ಪ್ಲ್ಯಾನ್ ಆಗಿರಲಿಲ್ಲ ಯಾವ ಹೋಟ್ಲು ಅಂತ. ಆ ಪ್ಲ್ಯಾನ್ ಆಗಿಲ್ದ ದಿನಕ್ಕೆಲ್ಲ ಇದೇ ಬಾಳು ನಮ್ಮದು. ಸುಮ್ಮನೆ ಹುಡ್ಕೋದು, ಆಮೇಲೆ ಅಲ್ಲೋದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಅಂತ. ಇವತ್ತು ತುಂಬ ಜನ ಬಂದಿಲ್ಲ, ಸಂಡೇ ಅಂತ ಎಲ್ಲೆಲ್ಲೋ ಹೋಗಿದ್ದಾರೆ. ಹಾಗಾಗಿ ನಾವು 3 ಜನ ಹೋಗ್ತಾ ಇದ್ದೀವಿ. ಮಕ್ಕಳು ಯಾರು ಬರಲ್ಲ ಅಂದರು. ಮಕ್ಕಳನ್ನ ಕರೆದ್ವಿ ಇವತ್ತು, ಬನ್ನಿ ಹೋಗಿ ಬರೋಣ ಅಂತ. ಬರಲ್ಲ ಅಂತ ಹೇಳಿದ್ದಾರೆ. ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ, ಎಲ್ಲೂ ಏನೂ ಪ್ಲ್ಯಾನ್ ಇಟ್ಕೊಂಡಿಲ್ಲ. ಬಂತ ನೋಡಿ, ಏನೇನೋ ಬರ್ತಾ ಇದೆ. ಇದೊಂದು ಅಲ್ಲ, ನೀವು ಗೂಗಲ್ ಮಾಡಿದಾಗ ಅವಾಗಲೇ ಮ್ಯಾಪ್ ಬಂತಲ್ವಾ? ನಂದ್ರಲ್ಲಿದೆ. ಮ್ಯಾಪ್ ಹಾಕೊಂಡ್ರೆ ಮ್ಯಾಪ್ ಬರೋದು. ಇದು ಕಾಲೇಜ್ ಅದ. ಇರ್ರಿ ಒಂದು ನಿಮಿಷ, ಅದಲ್ಲ ಅದು. ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ ರೀ ಇದು. ರೀ ಬಿಲ್ಡಿಂಗ್ ಬರ್ತಾ ಇದೆ, ಬೆಣ್ಣೆ ದೋಸೆ ಅಲ್ಲ ಅದು. ಸರಿಯಾಗಿ ತಗೊಂಡಿಲ್ಲ ಅದಕ್ಕೆ ರೀ. ನಾವು ಯಾವಾಗ ಹೋಗ್ತೀವೋ ತಿಂಡಿಗೆ ಗೊತ್ತಿಲ್ಲ. ನೋಡೋಣ, ತಿಂಡಿ ಕರ್ಕೊ ಹೋಗ್ತಾರ. ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ, ಸಾಕಾರ ನಗರ, ಬ್ಯಾಂಗ್ಳೂರ್. ಓಕೆ, ಮ್ಯಾಪ್ ಹಾಕ್ಬೇಕಾ? ಇಲ್ಲಿ ಹೋಗ್ರಿ ಮ್ಯಾಪ್ಗೆ. ನೀವು ಇಲ್ಲಿ ಹೋಗ್ಬೇಕು, ಇಲ್ಲಿ ಇರುತ್ತೆ. ಸರಿ, ಎಲ್ಲಿದೆ ತೋರಿಸಿ. ಎಲ್ಲಿದೆ ಹುಡುಕ್ಬೇಕು. ಎಲ್ಲಿ ಹೋಗಲ್ಲಪ್ಪ, ಇದು ಯಾವುದು? ಆಯ್ತಾ, ಫಸ್ಟ್ ಸೆಲೆಕ್ಷನ್ ಮಾಡ್ಬೇಕು, ಆಮೇಲೆ ಮ್ಯಾಪ್ಗೆ ಹೋಗ್ಬೇಕು. ಜಗಳ ಶುರುವಾಯ್ತು ಇವ್ರದ್ದು. ಶುರುವಾಯ್ತು ಕೋಳಿ ಜಗಳ. ಮಾಡಿ ಇಲ್ಲಾಂದ್ರೆ ಇವತ್ತು ಕಂಪ್ಲೀಟ್ ಆಗಲ್ಲ. ನೋಡಿ, ಇಲ್ಲಿ ಇದೆಯಲ್ವಾ? ಆಯ್ತಾ, ಇದು ಕೊಡ್ದಾಗ ಅದಕ್ಕೆ ಅಂತಾನೆ ಬರ್ಬೇಕು. ನಾನು ಅದನ್ನ ಹೇಳ್ತಾ ಇರೋದು. ಕಾಲ್ ಮಾಡ್ರಿ, ಅದು ಕಾಲ್ ಅಂತ ಇದೆಯಲ್ಲ. ಕಾಲ್ ಮಾಡಿದ ಇದು ಅದಲ್ಲ. ಒಂದ್ ನಿಮಿಷ ಇರ್ರಿ. ಇದು ನೋಡಿ, ಇದು ಏನಿದು? ಬ್ಯಾಟ್ರಾಯನ್ಪುರ. ಅದೇ ಕಣ್ ಮಾಡ್ರಿ, ಅಕ್ಕಪಕ್ಕ. ಓಪನ್ ಅಪ್ಪ, ಓಪನ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಓಪನ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಓಪನ್ ಕ್ಲೋಸಸ್ 9:30 PM. ಹಿಂಗೆಲ್ಲ ಮಾಡಿದ್ರೆ ನೀನ್ ಮಾಡ್ತೀಯ? ನನ್ಗೆ ಕಾರ್ ಓಡ್ಸೋಕ್ ಒಂಚೂರು ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಸಾಕು. ಕಾಲ್ ಮಾಡಕ್ಕೇನ್ರಿ ನಿಮ್ಗೆ? ಅಲ್ಲಿ ಕಾಲ್ ಅಂತ ಇತ್ತಲ್ಲ. ಕಾಲ್ ಮಾಡಿ ಅವ್ರು ಬೈತಾರೆ. ಸುಮ್ನೆ ಬೇಕಾಗಿಲ್ಲ ಇಡ್ರಿ. ಈಗ ಅಲ್ಲೆಲ್ಲ ಹೋಗ್ಬಿಡಿ. ಅಲ್ಲಿ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೇಕು. ನೋಡಿ, ಇವಾಗ ಸಾಕಾರ ನಗರ ಅಂತೆ ಬೆಣ್ಣೆ ದೋಸೆ ಯಾವ್ದೋ ಹುಡುಕಿಯಾಳೆ. ಅದು 13 minutes ತೋರಿಸ್ತಾ ಇದೆ. Pigmentation and skin whitening treatments onto second main road. ಏನೇನು ಅಂತವಳಲ್ಲಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 8:24. ನಾವು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಏನಿದ್ರು ಓಪನ್ ಕ್ಲೋಸ್. ಇನ್ ಕೇಸ್ ಅಲ್ಲಿ ಕ್ಲೋಸ್ ಆಗಿದ್ರೆ ಏನ್ ಮಾಡ್ತೀಯ ಅಕ್ಕ? ಕ್ಲೋಸ್ ಆಗಲ್ಲ, ಚಾನ್ಸೇ ಇಲ್ಲ. ಯಾಕೆ? ನಿಜನ ಹೇಳೋದು. ನಿನ್ನೆ ಕರೆದಿದ್ರೆ ನಾವು ಕ್ಲೋಸ್ ಮಾಡಕ್ಕೆ, ಮಾಡೋರೆಲ್ಲ ನಿನ್ನೆ ಕರೆದು ಕ್ಲೋಸ್ ಮಾಡ್ತಾರೆ ಶಾಪ್ಸ್ ನ. ಕ್ಲೋಸ್ ಆಗಿದ್ರೆ ಇನ್ನೊಂದು ಮತ್ತೊಂದು. Turn left after ಹಂಗೆ ಶಿವಾಜಿ ನಗರಕ್ಕೆ ಹೋಗ್ಬೋದಾ? ಹತ್ರ ಅಲ್ಲ. laser hair removal, acne scar, ಹಂಗೆ pigmentation and skin whitening treatments onto second main road. ಹೋಗಿ ತಂದ್ಬಿಡಿ. ನೋಡೋಣ ಬಾ. ಯಾಕಂದ್ರೆ ಅದೇ ಒಂದ್ ಕಡೆ ಇದೆ, ಒಂದ್ ಕಡೆ. ಹೌದಾ? ನಾವು ಹೋಗ್ತಾ ಇರೋದು ಇಲ್ಲಿ ಶಿವಾಜಿನಗರ ಇರೋದು ಇಲ್ಲಿ. ಓಕೆ. ಇದೊಂದು ಬೈಕಲ್ಲಿ ಬೈಕ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. 500 meters, turn right onto 8th main road. ಸ್ಲೋ.
ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಇಲ್ಲಿ. ಅದು ಆಫ್ ಮಾಡಿ ಕೊನೆಗೆ ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಸಾಯಿಬಾಬಾ ಟೆಂಪಲ್ ಇದೆ ಒಂದು. ಸ್ವಾಮಿಗಳ ಸಿಕ್ತು ಬಿಡು. ಏನೇನು ದೋಸೆ ಸ್ಪೆಷಲ್ ಇದೆ? ಡೋಂಟ್ ನೋ ಕನ್ನಡ ಬರುತ್ತಾ? ಮತ್ತೆ ಹೇಳಿ ಏನೇನು ಸ್ಪೆಷಲ್ ಇದೆ ಹೇಳಿ. ಬೆಣ್ಣೆ ದೋಸೆ ಇದೆ, ಬೆಣ್ಣೆ ಮಸಾಲ ಇದೆ, ಓಪನ್ ದೋಸೆ ಇದೆ. ಜೋರಾಗಿ ನಾವು ಲಾಗ್ ಮಾಡ್ತಾ ಇರೋದು. ಬೆಣ್ಣೆ ದೋಸೆ ಇದೆ, ಹಾ. ಪುಡಿ ಮಸಾಲ, ಪುಡಿ ಓಪನ್, ಹಾಂ ಮತ್ತೆ ಬೆಣ್ಣೆ ಖಾಲಿ, ಸಾದಾ ಖಾಲಿ. ಓಕೆ. ಇದು ಮಿರ್ಚಿ ಮಂಡಕ್ಕಿ ತಗೊಳ್ರಿ, ಕೊಟ್ಬಿಡೋಣ. ಬೇಬಿ ಏನು ಗೊತ್ತಾ, ಚೆನ್ನಾಗಿದ್ರೆ ಸಾಕು ಇವತ್ತು. ಚೆನ್ನಾಗಿರುತ್ತೆ, ಐ ಥಿಂಕ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀನು ಸೆಲೆಕ್ಟ್ ಮಾಡಿದ್ದಲ್ಲ. ಹಂಗೆ ಚೆನ್ನಾಗಿದ್ರೆ ನಾವು ಸಜೆಷನ್ ಮಾಡ್ತೀವಿ, ಎಲ್ಲರೂ ಬನ್ನಿ ಟೇಸ್ಟ್ ಮಾಡೋಣ. ಹೌದು, ಖಂಡಿತ. ನೀನೇ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿಲ್ಲ ಅಂದರೆ ಒಡ್ಸ್ಕೊಂತೀಯ ಇವತ್ತು. ಓಕೆನಾ? ನಿನಗೆ ಇಷ್ಟ ಆದರೆ ಸಾಕಪ್ಪ. ನೋಡೋಣ, ಅದೇ ಗ್ರೇಟ್ ಇವತ್ತು. ನೋಡೋಣ. ಸರ್ ಇಟ್ಸ್ ಬೇರೆ ಕಡೆ ಹೋಗ್ಬಿಡೋಣ. ನೋಡಿ ಎಷ್ಟು ನೀಟಾಗಿ ವಾಶ್ ಮಾಡ್ತಾರೆ ಅಂದರೆ ಇವರು ಒಂದು ಚೂರು ಗಲೀಜಿರಬಾರ್ದು. ವಾಶ್ ಮಾಡೋದ್ರಲ್ಲಿ ಮಾತ್ರ ಎತ್ತಿದ ಕೈ. ನಾನಂತೂ ಇವಕ್ಕೆಲ್ಲ ಕೈ ಹಾಕಲ್ಲ ನಿಜವಾಗ್ಲೂ. ನೋಡಿ ಅದು ಗಲೀಜೆಲ್ಲ ಒಂದು ಕಡೆ ನೀಟಾಗಿ ಒಂದು ಕವರ್ ಇಟ್ಕೊಂಡು ಅದ್ರ ಸೆಲ್ಸ್ನೆಲ್ಲ ತೆಗೆದು ಕವರೆಲ್ಲ ಹಾಕ್ತಾರೆ. ಅದಕ್ಕೂ ಮುಂಚೆ ಈ ಸಿಂಕ್ನ ಒಂದು 4-5 ಸತಿ ತೊಳೆದಿರ್ತಾರೆ. ನಾನು ತೊಳೆದಿದ್ರೆ ಒಪ್ಪಲ್ಲ. ಅವ್ರು ನೀಟಾಗಿ ಒಂದ್ಸಲ ತೊಳ್ಕೊಂಡು ಅದರಲ್ಲಿ ಒಂದು ತಟ್ಟೆ ಇಟ್ಕೊಂಡು ಈ ಥರ ಫಿಶ್ನ ತೊಳೆದಿಟ್ಟಿರೋ ಅಂಥದ್ದು ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ. ಏನು ಹೋಟ್ಲಲ್ಲೆಲ್ಲ ನೋಡಿ, ಇದು ಎಲ್ಲನೂ ಒಂದಕ್ಕೆ ಶಿಫ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರೆಲ್ಲ ಸೋರ್ಲಿ ಅಂತ, ಐ ಮೀನ್ ಡ್ರೈ ಆಗಲಿ ಅಂತ ಬಿಡ್ತಾರೆ. ಆ ಡ್ರೈ ಆಗೋವರೆಗೂ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾರೆ. ನಾನು ತೋರಿಸ್ತೀನಿ ನಿಮಗೆ. ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಫಿಶ್ ಮಾತ್ರ ನಿಜವಾಗ್ಲೂ. ನನಗೆ ಫಿಶ್ ಅಂದರೆ ನಾನು ಸ್ವಲ್ಪ ದೂರ ಮಾಡಲ್ಲ. ನಾನ್ ವೆಜ್ಜು, ಮಟನು, ಚಿಕನು ಅಂದರೆ ಮಾಡ್ತೀನಿ. ಈ ಫಿಶ್ ಅಂದರೆ ಅಯ್ಯೋ, ಈ ಫಿಶ್ ಕತೆ ಏನಂತೀರ, ಫುಲ್ಲು ಜಗಳ ಆಗ್ತಿತ್ತು. ಫಿಶ್ ತಂದರೆ ನನಗೆ ನಿಜ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಇವರೇ ಮಾಡೋದ್ರಿಂದ ಅಭ್ಯಾಸ ಆಯಿತು. ಈಗ ಮಂತ್ಲಿ ಒಂದು 2-3 ಟೈಮ್ಸ್ ಇರಲೇಬೇಕು ಅಂತ ಅನಿಸುತ್ತೆ. ನಾವು ಫ್ರೀ ಇದ್ದಾಗ ತಂದು ಮಾಡ್ಕೊತೀವಿ. ಇದು ನೋಡಿ, ಇದು ತೆಗ್ಸಿದಾರಲ್ಲ ಸೆಂಟ್ರ್ ಪೀಸ್. ಇದು ಅಂದರೆ ಮುಳ್ಳಿರುತ್ತಲ್ಲ ಅಂಥದ್ದು. ಇದನ್ನ ಮಕ್ಳಿಗೆ ಕೊಡೋಂಗಿಲ್ಲ. ಇದನ್ನು ದೊಡ್ಡವರೇ ಹುಷಾರಾಗಿ ತಿನ್ಬೋದು ನಿಧಾನಕ್ಕೆ, ಸ್ನ್ಯಾಕ್ಸ್ ಥರ ಸಂಜೆ ಟೈಮು. ಇದು ಊಟಕ್ಕಾಗುತ್ತೆ. ಇದನ್ನು ಬೇಕಾದರೆ ಉಪ್ಪು ಖಾರ ಹಾಕ್ಕೊಂಡು ಹೆಂಗೆ ಡೀಪ್ ಫ್ರೈಯೂ ಮಾಡೋಂಗಿಲ್ಲ ನೀವು. ತವಾದ ಮೇಲೆ ಹಾಕಿದ್ರೆ ಬೇಗ ಏನೋ ಬೆಂದುಬಿಡುತ್ತೆ. ಯಾಕೆಂದರೆ ತುಂಬ ತೆಳು ಇರುತ್ತೆ. ತೋರಿಸ್ತೀನಿ ನಿಮ್ಗೊಂದು ಪೀಸು ನೋಡಿ, ಈ ಥರ ಚೆನ್ನಾಗಿರುತ್ತೆ. ಇದು ಬಂದು
ಏನದು ಕಬಾಬ್ ಇದ್ಯಾವುದು ರೂಪ್ಚಂದ್ ರೂಪ್ಚಂದ್ ಅಂತ ಹೆಸರು ಹೇಳ್ಬೇಡ, ಕಬಾಬ್ಗೆ ಅಂತ ತಂದಿರೋ ಪೀಸ್. ಇದು ಕಬಾಬ್ಗೆ ಅಂತ ಒಡ್ಸ್ಕೊ ಬಂದಿರೋದು. ಇದೇ ಬೇರೆ. ಇವತ್ತು ಯಾರೋ ಒಬ್ರು ಗೆಸ್ಟ್ ಬರ್ತಾರೆ ಮನೆಗೆ, ಅವ್ರು ಬರ್ತಾರೆ ಅಂತ ಸ್ವಲ್ಪ ಅದು ಇದ್ರು ಲೇಟಾಗಿ ಹೋಗಿದ್ದಕ್ಕೆ ಸರಿಗೆ ಸಿಗಲಿಲ್ಲ ಫಿಶ್ಶು, ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ನೀಟಾಗಿ ಅಲ್ಲೆಷ್ಟೇ ಕ್ಲೀನ್ ಮಾಡಿದ್ರು ಇವ್ರಿಗದು ಮನಸ್ಸು ಒಪ್ಪಲ್ಲ. ಇವ್ರು ನೀಟಾಗಿ ಕ್ಲೀನ್ ಮಾಡೋ ಅಂಥದ್ದು. ಇದು ಫ್ಯಾಟ್ನ ನಾವು ಇಲ್ಲಿ ಯೂಸ್ ಮಾಡಲ್ಲ. ಒಳ್ಳೆ ಫ್ಯಾಟ್ ಅಂತ ಹೇಳ್ತಾರೆ ಫಿಶ್ದು, ಅದೇನು ತೆಗಿಬೇಡಿ ಬಿಡಿ. ಆದರೆ ಇವರು ಸ್ವಲ್ಪ ತೆಗೆದು ಬಿಡ್ತಾರೆ. ಇದಕ್ಕೂ ಮಸಾಲ ಹಾಕ್ತಾರೆ, ನೋಡೋರಂತೆ. ನಾನು ಆಮೇಲೆ ತೋರಿಸ್ತೀನಿ. ಆಮೇಲೆ ಟೇಸ್ಟು ಕೂಡ ಭಾಳ ಚೆನ್ನಾಗಿರುತ್ತೆ. ಏನೇನು ಹಾಕ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಪೀಸ್ ಹೊಡೆದು ಬಿಡಿ, ಇಲ್ಲಾಂದರೆ ಬೇಯಿಸೋದು ಒಂಥರ ಹಿಂಸೆ. ಆಮೇಲೆ ಹುಲ್ಸಲ್ಲ, ಅಲ್ಲೇ ಮಾಡಿಸ್ಕೊಂಡ್ಬಿಡ್ಬೇಕಾಗಿತ್ತು ನೀವು ಲಾಸ್ಟ್. ಬೇರೆ ಕಡೆ ಅಮ್ಮ, ಇದು ನಾವು ತಗೊಳ್ಳೋ ಕಡೆ ಇರಲಿಲ್ಲ. ಓ ಲೇಟ್ ಆಯಿತು ಅಂತ. ಬೇರೆ ನಾವು ತಗೊಳ್ಳೋ ಕಡೆ ಹೆಂಗೆ ಗೊತ್ತಾ, ಬರೀ ಫಿಶ್ ಕೊಡ್ತಾರೆ, ಕಟಿಂಗ್ ಮಾಡ್ಕೊಡಲ್ಲ. ಫಿಶ್ ತವಾ ಫ್ರೈ, ಫೈನಲಿ ಫಿಶ್ ತವಾ ಫ್ರೈ ರೆಡಿ ಆಯಿತು ನೋಡಿ. ಅದಕ್ಕೆ ನಾವು ಪುದೀನ ಚಟ್ನಿನ ಮಾಡಿದ್ದೀವಿ. ಅದು ಬೋನ್ಲೆಸ್ ಅಂತಾರಲ್ಲ ಆ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ ನಾನು ಕಬಾಬ್ ಹಾಕಿಲ್ಲ, ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಟೇಸ್ಟ್ ಅಂತೂ ಸೂಪರ್ ನೋಡಿ. ಫೈನಲಿ ಫಿಶ್ಶು ರೆಡಿ ಆಯಿತು ಈ ಥರ. ಇನ್ನೂ ಕಬಾಬ್ ಹಾಕಿಲ್ಲ ನಾನು. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಫಿಶ್ಗೆ ಏನೇನೆಲ್ಲ ಮಸಾಲ ಹಾಕಿದ್ವಿ ಅನ್ನೋದನ್ನ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಹೆಂಗಿತ್ತು ಅಂತ ಹೇಳಿ ಇದನ್ನ ಸುಮ್ಮನೆ ರ್ಯಾಂಡಮ್ ಆಗಿ, ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಇದು ಒಂದನ್ನು ನಾವು ಸುಮ್ಮನೆ ಹಾಕಿದ್ವಿ. ಹೆಂಗೆ ಮತ್ತು ಫಿಶ್ ಜೊತೆ ಏನೇನು ಮಾಡಿದ್ವಿ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ.